ಗೋ ಫಾರ್ ಫ್ರೀಡಂ ಗೋಲ್ಡ್ ಆಫರ್ 2024 ಬಂಪರ್ ಡ್ರಾ ವಿಜೇತರಿಗೆ ಇಂದು ಚಿನ್ನದ ನಾಣ್ಯ ನೀಡಿ ಸನ್ಮಾನಿಸಲಾಯಿತು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ನಟಿ ಆಶಿಕಾ ರಂಗನಾಥ್ ಹಾಗೂ ಫ್ರೀಡಂ ಹೆಲ್ತಿ ಕುಕಿಂಗ್ ಆಯಿಲ್ ಸಂಸ್ಥೆ ವತಿಯಿಂದ ವಿಜೇತರಿಗೆ ಸನ್ಮಾನಿಸಲಾಯಿತು. ಪ್ರಚಾರದ ಯೋಜನೆ ಅಂಗವಾಗಿ ಫ್ರೀಡಂ ಆಯಿಲ್ ಗೋ ಫಾರ್ ಫ್ರೀಡಂ ಗೋಲ್ಡ್ ಆಫರ್ 2024 ಪ್ರಾರಂಭಿಸಿತು. ಗ್ರಾಹಕರು ಇದರಲ್ಲಿ ಭಾಗವಹಿಸಲು ಪ್ರತಿದಿನ 1 ಲೀಟರ್ ಫ್ರೀಡಂ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆಯನ್ನು ಖರೀದಿಸಬೇಕಾಗಿತ್ತು. ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ, ತೆಲಂಗಾಣ, ಒಡಿಶಾ ಮತ್ತು ಛತ್ತೀಸ್ಗಢ ಒಳಗೊಂಡಿತ್ತು. 100 ಗ್ರಾಹಕರು ಪ್ರತಿದಿನ 1 ಗ್ರಾಂ ಚಿನ್ನವನ್ನ ಗೆದ್ರು ಹಾಗೂ ಬಂಪರ್ ಡ್ರಾನಲ್ಲಿ ಭಾಗವಹಿಸುವ ಅವಕಾಶ ಪಡೆದರು. ಪ್ರತಿ ರಾಜ್ಯದಿಂದ ಒಬ್ಬರಂತೆ 5 ಅದೃಷ್ಟಶಾಲಿ ವಿಜೇತರಿಗೆ ತಲಾ 50 ಗ್ರಾಂ ಚಿನ್ನದ ನಾಣ್ಯ ನೀಡಲಾಯಿತು. ಹಾಗೆ 10 ಗ್ರಾಹಕರಿಗೆ 10 ಗ್ರಾಂ ಚಿನ್ನದ ನಾಣ್ಯವನ್ನ ವಿತರಣೆ ಮಾಡಲಾಯಿತು. ಸನ್ಫ್ಲವರ್ ಫ್ರೀಡಮ್ ಆಯಿಲ್ ಒಂದು ಬ್ಯೂಟಿಫುಲ್ ಕಾಂಟೆಸ್ಟ್ನ ಅರೇಂಜ್ ಮಾಡಿದ್ರು. ಎಲ್ಲ ಲಕ್ಕಿ ಡ್ರಾ ವಿನ್ನರ್ಸ್ಗೆ ಗೋಲ್ಡ್ ಕಾಯಿನ್ಸ್ ಕೊಡುವಂಥ ಈ ಒಂದು ಅವಾರ್ಡ್ ಸೆರೆಮನಿಗೆ ನಾನು ಗೆಸ್ಟಾಗಿ ಬಂದಿರುವಂಥದ್ದು. ಸೊ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ತುಂಬ ವೆಲ್ ನೋನ್ ನಂಬರ್ 1 ಬ್ರ್ಯಾಂಡ್ ಆಗಿರೋದ್ರಿಂದ ನಮ್ಮ ಯಶ್ ಸರ್ ಹಾಗೆ ರಾಧಿಕಾ ಪಂಡಿತ್ ಮ್ಯಾಮ್ ಬ್ರ್ಯಾಂಡ್ ಅಂಬಾಸಿಡರ್. ಸೊ ವಿ ಹ್ಯಾವ್ ಆಲ್ ಸೀನ್ ದೇರ್ ಆ್ಯಡ್ಸ್ ಆಗಿರಲಿ, ಅವರ ಈ ಬ್ರ್ಯಾಂಡ್ಗೆ ಇರುವಂಥ ಕಾಂಟ್ರಿಬ್ಯೂಷನ್. ಸೊ ವೆರಿ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಬ್ರ್ಯಾಂಡ್. ಹಾಗೆ ಇವತ್ತಿನ ಎಲ್ಲ ಲಕ್ಕಿ ಡ್ರಾ ವಿನ್ನರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಬ್ರ್ಯಾಂಡ್ ಕಡೆಯಿಂದ ತುಂಬ ಒಳ್ಳೆ ಇನಿಷಿಯೇಟಿವ್. ಎಲ್ಲ ಕಸ್ಟಮರ್ಸ್ಗೆ ಇಟ್ಸ್ ಅ ಟೈಮ್ ಟು ಗಿವ್ ಬ್ಯಾಕ್ ಅನ್ನೋ ಥರ. ಸೊ ಅವರು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ರೆ ಫ್ರೀಡಮ್ ಆಯಿಲ್ ಕಡೆಯಿಂದ, ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಒಂದು ಗಿವ್ ಬ್ಯಾಕ್ ರಿಟರ್ನ್ ಪ್ರೆಸೆಂಟ್ ಅನ್ನೋ ಥರ. ಸೊ ಹೇಳ್ತಾ ಇದ್ರು ಸುಮಾರು 5,000 ಗೋಲ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ. ದಟ್ಸ್ ಅನ್ ಅಮೇಝಿಂಗ್ ವರ್ಕ್. ಬಿಕಾಸ್ ಎಷ್ಟೊಂದು ಜನ ಪ್ರಾಮಿಸ್ ಮಾಡ್ತಾರೆ, ಬಟ್ ಹೌ ಮಚ್ ಆಫ್ ದೇರ್ ಕ್ಯಾನ್ ದೇ that one of the 50 gram, the bumper winner of 50 gram is an auto driver from Chennapatna. So I'm very happy that deserved person has got this prize. And Freedom is known for for launching so many innovative schemes. Earlier also we launched My Freedom, My Gold in a scheme. It was such gold scheme. We have run a very massive jar car offer. So people remember earlier Haveri town say one teacher got that prize. So Freedom stands for their commitments. Today's it's like this, that a lot of cyber frauds are happening. A lot of people are calling on the phones and luring them and doing all wrong things. In this kind of situation, we have to